ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಬಜ್ಜಿ ಅದು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರು. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು 5 ನಿಮಿಷನಾಗ ಮತ್ತು ಅಗ್ದಿ ಮಸ್ತಾಗಿ ಮಿರ್ಚಿ ಬಜ್ಜಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಬಿಡ್ತೀನಿ. ಬನ್ನಿ ನೋಡೋಣ. ಬಜ್ಜಿ ಮಾಡಕ್ಕೆ ಮೆಣಸಿಕಾಯಿ ಬೇಕು. ಇಲ್ಲಿ ನೋಡ್ರಿ, ನಾನು ಈ ಥರ ಇದ್ದುದು ಮೆಣಸಿಕಾಯಿ ತೊಗೊಂಡೇನು. ಭಾಳ ದಪ್ಪ ಇದ್ದುದು ಬಿ ಇಲ್ಲ ಮತ್ತು ಸಣ್ಣ ಬಿ ಇದ್ದುದು ತೊಗೊಂಡಿಲ್ಲ. ನಾನು ಮೀಡಿಯಮ್ ಸೈಜ್ ಬರ್ತಾವಲ್ಲ ಅವತ್ತನ್ನು ತೊಗೊಂಡೇನು. ಇವು ಹೆಚ್ಚು ಖಾರನೂ ಇರೋದಿಲ್ಲ ಮತ್ತು ಭಾಳ ಸಪ್ಪ ಬಿ ಇರೋದಿಲ್ಲ. ಇವು ಒಂದು ಸ್ವಲ್ಪ ಖಾರ ಇದ್ದುದು ಇರ್ತಾವೆ. ನಿಮಗೆ ಒಟ್ಟ ಖಾರ ಇದ್ದದ್ದು ಬೇಡ ಅಂದರೆ ನೀವು ಇನ್ನೊಂದು ಸ್ವಲ್ಪ ಮೊಟ್ಟೆ ಇದ್ದುದು ಇರ್ತಾವಲ್ಲ, ಬಿಳಿ ಕಲರ್ ಬರ್ತಾವು, ಅವತ್ತನ್ನು ತೊಗೊಂಡ ಮಾಡ್ಕೋಬೋದು. ಈಗ ಹಿಟ್ಟು ಕಲಿಸ್ಕೊಳ್ಳು. ಇಲ್ಲೊಂದು ಪಾತ್ರೆ ತೊಗೊಂಡೆ ನಾನು. ಇದ್ರಾಗ ಕಡ್ಲಿಬೇಳೆ ಹಿಟ್ಟು ಹಾಕೋತೇನು. ಬಜ್ಜಿ ನೀವು ಎಟ್ ಮಾಡಾರ್ದಿರ್ಲ ನೋಡಿ ಹಿಟ್ಟು ಕಲಿಸ್ಕೋರಿ. ನಾ ಇಲ್ಲಿ 1 ಕಪ್ ಆಗುವಷ್ಟ ಕಡ್ಲಿಬೇಳೆ ಹಿಟ್ಟು ತೊಗೊಂಡೇನು. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಅಷ್ಟ ಅಜ್ವಾಯಿನ್ ತೊಗೊಂಡೇನು. ಇವತ್ತನ್ನ ಈ ಥರ ಕೈಲೇ ತಿಕ್ಕಿ ಹಾಕೋರಿ. ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋರಿ. ನಮ್ಗೆ ಈ ಬಜ್ಜಿ ಮಾಡ್ಕೊಳಕ ಅಕ್ಕಿ ಹಿಟ್ಟು ಬಿ ಬೇಡ, ಏನು ಬೇಡ, ಆದರೂ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ನಾವು. ಈಗೆಲ್ಲ ಮಿಕ್ಸ್ ಆಗೈತಿ. ನೀರಕ್ಕೆ ಹಿಟ್ಟು ಕಲಿಸ್ಕೊಳ್ಳು. ಹಿಟ್ಟು ನೋಡ್ರಿ, ಭಾಳ ನೀರು ಹಾಕಿ ತಿಳುವು ಬಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಟ್ಟು ನೀವು ಭಾಳ ನೀರು ಹಾಕಿ ತಿಳುವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಟ್ಟು ತಿಳುವು ಆತಂದ್ರೆ ಎಣ್ಣೆ ಕುಡಿತೈತಿ ಭಾಳ. ಎಣ್ಣೆ ಬಿ ಕಾಯಕ್ಕೆ ಇಟ್ಟಿದ್ದೆ ನಾನು. ನಾವು ಇದನ್ನು ಒಂದು 5 ನಿಮಿಷನ್ಯಾಗ ಬಿ ಮಾಡ್ಕೋಬೋದು. ಮತ್ತು ಕಡ್ಲಿ ಹಿಟ್ಟಂತೂ ಎಲ್ಲರ ಮನ್ಯಾಗ ಇರತೈತಿ. ಬೇಕನ್ನಿಸಿದಾಗ ಗ್ಯಾಸ್ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟೆ ನಾವು ಈ ಕಡೆ ಹಿಟ್ಟು ರೆಡಿ ಮಾಡ್ಕೊಂಡು ಬಿ ಮಾಡ್ಕೋಬೋದು. ಹಿಂಗೆ ಕಲ್ಸ್ಕೊಂಡು ಬಜ್ಜಿ ಮಾಡೋದ್ರಿಂದ ಇದ್ರಾಗ ಹವಾ ತುಂಬಿದಂಗೆ ಆಗ್ತೈತಿ ಹಿಟ್ಟಿನ್ಯಾಗ. ಬಜ್ಜಿ ಮಸ್ತಾಗಿ ಬರ್ತಾವು ನೋಡ್ರಿ. ಈ ಥರ ಬೇಕು ನಮಗೆ ಹಿಟ್ಟ. ಒಂದರಿಂದ 2 ನಿಮಿಷ ನೀವು ಈ ಥರ ಕಲಿಸ್ಕೋರಿ ಹಿಟ್ಟ. ಈ ಥರ ಕಲಿಸಿ ಮಾಡೋದ್ರಿಂದ ನಾವು ಸೋಡಾನು ಹಾಕೋದು ಬೇಡ, ಏನು ಹಾಕೋದು ಬೇಡ, ಆದರೂ ಬಜ್ಜಿ ಮಸ್ತಾಗಿ ಬರ್ತಾವು. ಇದು ಹಿಟ್ಟು ರೆಡಿ ಆಗೈತಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನು. ಅದ್ರಾಗಿಂದ 1 ಚಮಚ ಆಗುವಷ್ಟ ಎಣ್ಣೆ ತೆಗೆದ ಈಗ ಈ ಥರ ಹಾಕ್ತೇನು. ಭಾಳ ಬಿ ಏನು ಬೇಡ, ಎಣ್ಣೆ ಸುಡ್ತಿರ್ತೈತಿ ನೋಡಿ ಕಲಿಸ್ಕೋರಿ. ನೀವು ಬೇಕಂದ್ರೆ 1 ಚಿಟಿಕೆ ಸೋಡಾ ಹಾಕಿ ಬಿ ಮಾಡ್ಕೋಬೋದು. ಸೋಡಾ ಹಾಕಿದ್ರೆ ಬಿ 1 ಚಿಟಿಕೆ ಆಗುವಷ್ಟು ಹಾಕೋರಿ. ಸೋಡಾ ಹೆಚ್ಚು ಹಾಕಿದ್ರಂದ್ರೆ ಭಾಳ ಎಣ್ಣೆ ಹೀರ್ತಾವು. ಇದು ನೋಡ್ರಿ, ಹಿಟ್ಟದ ಈ ಥರ ಇರ್ಬೇಕದ. ಮೆಣಸಿಕಾಯಿ ತೊಳೆದು ಇಟ್ಕೊಂಡೇವಲ್ಲ ಇವತ್ತನ್ನ ಹಾಕಿ, ಇದು ನೋಡ್ರಿ ಈ ಥರ ಹಾಕಿ ಹಿಟ್ಟು ನೋಡ್ರಿ ಈ ಥರ ಇರಬೇಕು. ನಿಮಗೆ ಗೊತ್ತಾಗ್ತೈತಿ. ಮೆಣಸಿಕಾಯಿ ಹಾಕಿ ನೀವು ಈ ಥರ ಬಿಟ್ಕೋಬೇಕು. ಎಣ್ಣೆ ಕಾದೈತಿ. ಈಗ ಒಂದೊಂದಾಗಿ ಅದ್ರಾಗ ಹಾಕೋಣ. ನೋಡ್ರಿ ಎಣ್ಣೆ ಕಾದೈತಿ. ಈಗ ಒಂದೊಂದು ಮೆಣಸಿಕಾಯಿ ಈ ಥರ ಎದ್ದು ಕಸಿಂದ ಹಾಕೋಬೇಕು. ಹಾಕಿದ ಬಳಿಕ ಉರಿ ಸಣ್ಣ ಇಟ್ಕೋರಿ. ಈಗ ತಿರ್ಸೋನು. ಎರಡು ಕಡೆ ತಿರ್ಸಿ ಚಲೋದಂಗ ಬೇಯಿಸ್ಕೋಬೇಕು. ಉರಿ ಮಾತ್ರ ಸಣ್ಣಿಟ್ಟ ಬೇಯಿಸ್ಕೋರಿ ನೀವು. ಆಗ ಬಜ್ಜಿ ನಮಗೆ ಕ್ರಿಸ್ಪಿಯಾಗಿ ಬಿ ಬರ್ತಾವು ಮತ್ತು ಒಳಗಡೆ ಎಲ್ಲ ಚಲೋದಂಗ ಬೆಂದಿರ್ತಾವು. ಇದು ನೋಡ್ರಿ ಆಗಿದಾವು. ನೋಡ್ಬೋದು ನೀವು, ಕಲರು ಏನು ಮಸ್ತಾಗಿ ಬಂದಾವತ್ತಲ್ಲಿ. ತಕೊಳ್ಳು. ಈಗ ನಾವು ಅಂಗಡಿಯಿಂದ ತರ್ತೇವಲ್ಲ ಅದೇ ಥರ ಬಂದಾವು. ಮತ್ತು ಮನ್ಯಾಗ ಮಾಡೋದ್ರಿಂದ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು. ಉಳಿದದ್ದು ಬಿ ಎಲ್ಲ ಇದೇ ಥರ ಮಾಡ್ಕೋತೇನೆ ನಾನು. ಮಾಡ್ಕೊಂಡು ತೋರಿಸ್ತೇನೆ ನೋಡ್ರಿ. ಬಜ್ಜಿ ಮಾಡ್ಕೊಂಡೆ ನಾನು. ಏನು ಮಸ್ತಾಗಿ ಬಂದಾವು ನೋಡ್ಬೋದು ನೀವು. ನೋಡ್ರಿ ಹತ್ತಿರದಿಂದ ತೋರಿಸ್ತೇನೆ. ಮತ್ತು ಮಾಡ್ಕೊಳಕ್ಕೆ ಒಂದು 5 ನಿಮಿಷ ಟೈಮ್ ಹತ್ತಿತ್ತು ನನಗೆ. ಇದ್ರ ಜೊತೆ 1 ಕಪ್ ಚಾ ಇದ್ರಂತೂ ಅತಿ ಮಸ್ತಾಗಿರ್ತೈತಿ. ಮತ್ತು ಸಿಂಪಲ್ ಮನ್ಯಾಗಿರೋ ಎಲ್ಲ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು.
ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಆಗ್ಯದಾವು. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕೆ ಧನ್ಯವಾದ.